ನಮಸ್ಕಾರ. ಕಲ್ಲಂಗಡಿ ಬೆಳೆಯುವಂತಹ ಕರ್ನಾಟಕದ ಪ್ರತಿಯೊಬ್ಬ ರೈತರಲ್ಲೂ ನಾನಿವತ್ತೊಂದು ಸ್ಪೆಷಲ್ ಆಗಿ ಈ ವಿಡಿಯೋವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಬಂದಿದ್ದೇನೆ. ಮೊದಲನೇದಾಗಿ ಈ ಕಲ್ಲಂಗಡಿ ಬೆಳೆಯಲ್ಲಿ ಅವಧಿ ಮತ್ತು ಸಮಯ ಹೇಗೆ ಇಂಪಾರ್ಟೆಂಟು, ಹಾಗೆ ಬೀಜದ ಆಯ್ಕೆ, ಗೊಬ್ಬರದ ನಿರ್ವಹಣೆ ಮತ್ತು ಔಷಧಿ, ಹಾಗೂ ಕೊನೆಯದಾಗಿ ಇಳುವರಿ, ಈ 4 ವಿಷಯಗಳ ಬಗ್ಗೆ ನಾನು ನಿಮ್ಮ ಜೊತೆಗೆ ಚರ್ಚಿಸ್ತಾ ಇದ್ದೇನೆ. ಇದರಲ್ಲಿ ಪ್ರಥಮ ಬಾರಿಗೆ ಇವತ್ತು 15/7/2026, ಇವತ್ತು ಜುಲೈ ತಿಂಗಳ 15ನೇ ತಾರೀಕು 2026. ಕಲ್ಲಂಗಡಿ ಬೆಲೆ ಇರೋದು ಕೇವಲ 4ರಿಂದ 5 ರೂಪಾಯಿ. 4ರಿಂದ 5 ರೂಪಾಯಿ ಇತ್ತು ಅಂತಂದರೆ, ಅಥವಾ ಈ 8 ರೂಪಾಯಿ ಕೆಜಿ ಬೆಲೆ ಬಂತು ಅಂದರೂ ಕೂಡ ರೈತರಿಗೆ ಲಾಸು. ಯಾಕೆಂದರೆ ಎಕರೆಗೆ 2 ಎಕರೆಗೆ ಹೆಚ್ಚು ಕಡಿಮೆ 1 ಲಕ್ಷ ರೂಪಾಯಿ ರೈತ ಖರ್ಚು ಮಾಡ್ತಾನೆ. ಈ 4-5 ರೂಪಾಯಿ ಬಂತು ಅಂತಂದರೆ ರೈತರಿಗೆ ಕಂಪ್ಲೀಟಾಗಿ ಲಾಸ್ ಆಗುತ್ತೆ. ಸೊ ಇದಕ್ಕೆ ರೈತ ಏನು ಮಾಡ್ತಾನೆ ಅಂತಂದರೆ, ಬೇಜಾರಾಗಿ ಕಲ್ಲಂಗಡಿನೇ ಬೆಳಿಬಾರ್ದಪ್ಪ, ಸಾಕು ಇನ್ಮೇಲೆ ಇದ್ರ ಸವಾಸ ಅನ್ನೋ ಆ ಮಟ್ಟಿಗೆ ಬಂದುಬಿಡುತ್ತೆ. ಸ್ನೇಹಿತರೆ, ಇದೇ ತಿಂಗಳ 1ನೇ ತಾರೀಕು 18 ರೂಪಾಯಿ, ಹೆಚ್ಚು ಕಡಿಮೆ 18 ರೂಪಾಯಿ ರೇಟ್ ಇತ್ತು. ಬರ್ತಾ 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 ಇವತ್ತು 4ರಿಂದ 5 ರೂಪಾಯಿ ಕೆಜಿ ಬಂತು ಅಂತಂದರೆ ಕಾರಣ ರೈತನೇ, ಬೇರೆ ಯಾರೂ ಅಲ್ಲ. ಇದಕ್ಕೆ ಮಾರ್ಕೆಟ್ ಸರಿ ಇಲ್ಲ, ಮಾರ್ಕೆಟ್ ಬಿದ್ದೋಯ್ತು ಅಂತೀವಿ. ಆದರೆ ಬೀಳ್ಸೋಕ್ಕೆ ಕಾರಣ ಯಾರು ಅಂತಂದರೆ ಕೇವಲ ರೈತನೇ ಹೊರತು ಬೇರೆ ಯಾರೂ ಅಲ್ಲ. ಯಾಕೆ ಅಂತಂದರೆ, ಇವತ್ತು ಹೆಚ್ಚು ಕಡಿಮೆ ಒಂದು ತಮಿಳುನಾಡು, ಆಂಧ್ರ ಮತ್ತು ಕರ್ನಾಟಕ, ಈ 3 ಭಾಗದಲ್ಲೂ ಕೂಡ ರೈತರು ಸಾಕಷ್ಟು ಕಲ್ಲಂಗಡಿಯನ್ನು ಬೆಳೆದಾರೆ. ಈಗ ಬಂದಿರುವಂತಹ ಕಲ್ಲಂಗಡಿ ಒಂದೇ ಟೈಮಲ್ಲಿ ಬಂತು ಅಂತಂದರೆ, ಈಗ ಮಾರ್ಕೆಟಿಗೆ ಕಳಿಸ್ಬೇಕು ಅಂತಂದರೆ ನಮಗಿರೋದು ಒಂದೇ ಒಂದು ದಾರಿ ಯಾವುದಪ್ಪ ಅಂತಂದರೆ, ಒಂದನೇದು ಮಹಾರಾಷ್ಟ್ರ, 2ನೇದು ದೆಹಲಿ. ಈ ಪ್ರಸಕ್ತ ಸಾಲಿನಲ್ಲಿ ಅಂದರೆ ಮಳೆಗಾಲದ ಅವಧಿಯಲ್ಲಿ ಹೇಳ್ತಾ ಇರೋದು ನಾವು. ಈ ಮಳೆಗಾಲದ ಅವಧಿಯಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರೋದ್ರಿಂದ ಯಾರು ಕೂಡ ಲೋಕಲ್ನವರು ಯಾರು ಕಲ್ಲಂಗಡಿ ತಿನ್ನಲ್ಲ. ಸೊ ಅದನ್ನು, ಈ ಕಲ್ಲಂಗಡಿಯನ್ನು ಎಲ್ಲಿ ಕಳಿಸ್ಬೇಕು ಅಂತಂದರೆ ನಾವು ಮಹಾರಾಷ್ಟ್ರಕ್ಕೆ ಕಳಿಸ್ಬೇಕು ಹಾಗೂ ದೆಹಲಿಗೆ ಕಳಿಸ್ಬೇಕು. ಮಹಾರಾಷ್ಟ್ರದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇರೋದ್ರಿಂದ ಎಲ್ಲರೂ ಕೂಡ ಈ 3 ಸ್ಟೇಟಿಂದ ಕೂಡ ಇಲ್ಲಿ ಹೋಗ್ತಾ ಇದೆ, ಡೆಲ್ಲಿ ಹೋಗ್ತಾ ಇದ್ದಾರೆ. ಡೆಲ್ಲಿಯಲ್ಲಿ ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಒಂದು ದಿನಕ್ಕೆ 30 ಗಾಡಿ ಅಂದರೆ 22 ಟನ್ನಿನ 30 ಗಾಡಿ ಬರಬೇಕು. ಇದು 130 ಗಾಡಿ ಮೇಲೆ ಆಗ್ತಾ ಇದೆ. ಸೊ ಅವಾಗ ಅವ್ರು ಏನು ಮಾಡಬೇಕು, ಆಟೋಮೆಟಿಕ್ಕಾಗಿ ರೇಟನ್ನು ಡೌನ್ ಮಾಡ್ತಾರೆ, ಕಡಿಮೆ ರೇಟಿಗೆ ಖರೀದಿ ಮಾಡ್ತಾರೆ. ಸೊ ಅದು ಒಂದೊಂದು ಟೈಮಲ್ಲಿ ಬಾಡಿಗೆ ಕೂಡ ಆಗಲ್ಲ. ಕರ್ನಾಟಕದಿಂದ 1,40,000ದಿಂದ 1,50,000 ತನಕ ಬಾಡಿಗೆ ಇದೆ ಡೆಲ್ಲಿ ಹೋಗಲಿಕ್ಕೆ. ಸೊ ಏನಿಲ್ಲ ಅಂತಂದ್ರೂ 7ರಿಂದ 8 ರೂಪಾಯಿ ಕೆಜಿ ಕಲ್ಲಂಗಡಿ ರೇಟ್ ಬಿತ್ತು. ಟ್ರಾನ್ಸ್ಪೋರ್ಟ್ ಬಾಡಿಗೆ ಹೇಳ್ತಾರೆ, ನಾನು 7ರಿಂದ 8 ರೂಪಾಯಿ ಕೆಜಿ ಬಾಡಿಗೆ ಬಿತ್ತು. ಸೊ ಅವಾಗ ಏನು ಮಾಡಬೇಕು, ಕಡಿಮೆ ಮಾಡಲೇಬೇಕು, ಕಡಿಮೆ ರೇಟ್ ಆಗುತ್ತೆ, ಅವಾಗ ರೈತರಿಗೆ ಲಾಸ್ ಆಗುತ್ತೆ. ಸೊ ಅದಕ್ಕೆ ಇವತ್ತು ಈ ಅವಧಿಯನ್ನು ನಾವು ಆಯ್ಕೆ ಮಾಡ್ಕೊಳ್ಳೋದು ಈ ಕಲ್ಲಂಗಡಿ ಬೆಳೆಗಾರರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಯಾವುದು ಅವಧಿಯನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅಂತಂದರೆ, ಇದನ್ನು ನಾವು ಫಸ್ಟ್ ಯೋಚನೆ ಮಾಡಬೇಕು. ಅವಧಿ ನಾವು ಪ್ರಸಕ್ತ ಮುಂಗಾರನ್ನು ಸ್ಟಾರ್ಟ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ಜೂನ್ ತಿಂಗಳ ಒಳಗಡೆ ನಮ್ಮ ಕಲ್ಲಂಗಡಿಯನ್ನು ಬಂದಿರಬೇಕು. ಈ ಜೂನ್ ತಿಂಗಳ ಒಳಗಡೆ ಕಲ್ಲಂಗಡಿ ಬಂತು ಅಂದರೆ ನಾವು ಇದಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ. ಯಾಕಂದರೆ ಬೇಸಿಗೆ ಇನ್ನೇನು ಮುಕ್ತಾಯ ಆಗುತ್ತೆ ಅನ್ನೋ ಒಂದು ಸಂದರ್ಭ ಬಂದಾಗ ಇದಕ್ಕೆ ಬೆಲೆ ಸಿಗುತ್ತೆ. ನಾವು ಜೂನ್ ಬಿಟ್ಟು ಜುಲೈ ತಿಂಗಳಲ್ಲಿ ನಾವು ಕಲ್ಲಂಗಡಿ ಬರ್ತಾ ಇದೀವಿ ಅಂತಂದರೆ ಕರ್ನಾಟಕ ತುಂಬ ಮಳೆ ಆಗುತ್ತೆ, ಸಾಕಷ್ಟು ಮಳೆ ಆಗುತ್ತೆ. ಇಲ್ಲಿ ಬಳ್ಳಿ ಕಾಯಿಲೆಗೆ ತುತ್ತಾಗುತ್ತೆ, ಮತ್ತು ಬೇರೆ ಬೇರೆ ಕಡೆ ಮಳೆಗೆ ಸಿಕ್ಕಂತೀವಿ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಜುಲೈ ತಿಂಗಳಲ್ಲಿ ನಾವು ಕಲ್ಲಂಗಡಿಯನ್ನು ತರಬಾರ್ದು, ನಮ್ಮ ಬೆಳೆ ಜುಲೈ ತಿಂಗಳಲ್ಲಿ ಬರಬಾರ್ದು. ಸೊ ಹಾಗಾಗಿ ಈ ಜುಲೈ ಮತ್ತು ಆಗಸ್ಟ್ ಬಿಟ್ಟು ಬಾಕಿ ಟೈಮಲ್ಲಿ ನಮ್ಮ ಕಲ್ಲಂಗಡಿ ಬರ್ತಾ ಇದೆ ಅಂತಂದರೆ ತಕ್ಕ ಮಟ್ಟಿಗೆ ಬೆಲೆ ಸಿಗುತ್ತೆ. ಸೊ ಹಂಗೆ ನಾನು ಇವತ್ತು ನಿಮಗೆ ಮತ್ತೊಮ್ಮೆ ನನ್ನ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ನನ್ನ ಹೆಸರು ಸೈಯದ್ ಅಬು ಸಾಲೆಹ ಅಂತ ಹೇಳ್ಬಿಟ್ಟು, ಟಾರ್ಗೆಟ್ ಕಂಪ್ನಿಯ ಕರ್ನಾಟಕದ ವಿತರಕ. ಸೊ ನಾನು ಸಾಕಷ್ಟು ಕಡೆ ಕಲ್ಲಂಗಡಿಯನ್ನು ತುಂಬಿದ್ದೇನೆ. ಸೊ ತುಂಬೋದ್ರ ಜೊತೆಗೆ
ರೈತರ ಜೊತೆ ಭಾಳಷ್ಟು ನನ್ನ ಒಳನಟ ಇದೆ. ಆದರೆ ಎಲ್ಲರೂ ಈ ಟೈಮನ್ನು ತಪ್ಪಿ ಬೆಳೆದಾಗ ನನಗೂ ಕೂಡ ದುಡ್ಡು ಆಗುತ್ತೆ. ರೈತ ಇಷ್ಟೆಲ್ಲ ಕಷ್ಟಪಡ್ತಾನೆ ಆದರೂ ಅವನಿಗೆ ಲಾಭ ಸಿಗಲ್ಲಲ್ಲಪ್ಪ ಅಂತ. ಸೊ ಹಂಗಾಗಿ ನಾನು ನಿಮಗೆ ಇದನ್ನು ನಾನು ತೋರಿಸ್ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಈ ಉದ್ದೇಶಕ್ಕೆ ನಾನು ವಿಡಿಯೋ ಮಾಡ್ತಾಯಿದ್ದೇನೆ. ಸೊ ಹಂಗಾಗಿ ಇವತ್ತು ನಾನು ನಿಮಗೆ ಸಲಹೆ ಕೊಡ್ತಾ ಇರೋದು ಏನಪ್ಪ ಅಂತಂದರೆ, ಈ ತಿಂಗಳ ಒಳಗಡೆ ಅಥವಾ ಮುಂದಿನ ತಿಂಗಳು ಅಂದರೆ ಜುಲೈ ಅಥವಾ ಆಗಸ್ಟು, ಜುಲೈ ಮತ್ತು ಆಗಸ್ಟು ಯಾರು ಕಲ್ಲಂಗಡಿಯನ್ನು ಬೆಳೀತಾರೋ ಅವರಿಗೆ ಖಂಡಿತ ಮುಂದೆ 15 ರೂಪಾಯಿಗಿಂತ ಜಾಸ್ತಿ ಬೆಲೆ ಸಿಗೋ ಸಾಧ್ಯತೆ ಇದೆ. ಯಾಕೆ? ಇದೊಂದು ವಿಷಯವನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾಕೆ ಅಂತಂದರೆ, ಈ ಮಧ್ಯಪ್ರದೇಶದಲ್ಲಿ, ಇಡೀ ಭಾರತದಾಗೆ ಮಧ್ಯಪ್ರದೇಶ ಏನಿದೆ, ಈ ಮಧ್ಯಪ್ರದೇಶದಲ್ಲಿ ಬೆಳೆದಿರುವಂತಹ ಕಲ್ಲಂಗಡಿ ಮಹಾರಾಷ್ಟ್ರಕ್ಕೂ ಬರುತ್ತೆ ಮತ್ತು ದೆಹಲಿಗೂ ಹೋಗುತ್ತೆ. ಈ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದ ಕೆಲವು ಕಡೆ ಮುಕ್ಕಾಲು ಭಾಗ ಅಂದರೆ ಸುಮಾರು ಮಹಾರಾಷ್ಟ್ರದ ಒಂದು 40% ಕಲ್ಲಂಗಡಿ ಬೆಳೀತಾರೆ. ಇವರು ಇಬ್ಬರು ಕೂಡ ಕಲ್ಲಂಗಡಿ ಹಾಕೋದು ಏನೇ ಇದ್ರೂ ಕೂಡ ನವೆಂಬರ್ ತಿಂಗಳು ಅಲ್ಲಿ ಅವಾಗ ಬೀಜನ ಸೋಯಿಂಗ್ ಮಾಡ್ತಾರೆ. ಅಲ್ಲಿ ತನಕ ಇವರು ಬೀಜ ಸೋಯಿಂಗ್ ಮಾಡಲ್ಲ. ಸೊ ಈ ಒಂದು ಅವಧಿ ಒಳಗಡೆ ನಾವು ಇವತ್ತೇನಾದರೂ ಕಲ್ಲಂಗಡಿ ಬೆಳೆದ್ರೆ ಖಂಡಿತ ಅದಕ್ಕೆ ಬೆಲೆ ಸಿಗುತ್ತೆ. 15 ರೂಪಾಯಿಂದ ಹಿಡಿದು 25 ರೂಪಾಯಿ ತನಕ ಸಿಗ್ಬೋದು. ಸೊ ಹಂಗಾಗಿ ನಾನು ನಿಮಗೆ ಒಂದು ಸಜೆಷನ್ ಕೊಡ್ತಾ ಇದ್ದೀನಿ ಅಂತಂದರೆ, ಜುಲೈ ತಿಂಗಳು ಅಥವಾ ಆಗಸ್ಟ್ ತಿಂಗಳು ಈ ಕಲ್ಲಂಗಡಿಯನ್ನು ಹಾಕೊಳ್ಳಿಕ್ಕೆ ಒಳ್ಳೆ ಸಮಯ, ಒಳ್ಳೆ ಬೆಲೆ ಬರುತ್ತೆ. ಸೊ ಈಗ ನಾನು ನಿಮಗೆ ತೋರಿಸ್ಕೊಟ್ಟಂತೆ ಅವಧಿಯನ್ನು ನಾವು ಈಗ ಸದ್ಯ ಈ ಒಂದು ಪರಿಸ್ಥಿತಿಯನ್ನು ನೋಡಿಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಮತ್ತೆ ಮುಂದೆ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೇನೆ ಯಾವ ಟೈಮಲ್ಲಿ ಮಾಡಿದರೆ ಒಳ್ಳೆ ರೇಟ್ ಸಿಗುತ್ತೆ ಅಂತೇಳಿ. ಸೊ ಯಾಕಿದು ಅವಧಿಯನ್ನು ಆಯ್ಕೆ ಮಾಡ್ಕೋಬೇಕು ಅಂತಂದರೆ, ನೀವು ಎಲ್ಲ ರೈತರು ಕೂಡ ನಮ್ಮ ಗ್ರೂಪಲ್ಲಿ ಜಾಯ್ನ್ ಆದರೆ ನಮಗೆ ಒಂದು ನೆಟ್ವರ್ಕ್ ಸಿಗುತ್ತೆ. ಎಲ್ಲಿ ಎಷ್ಟು ಎಕರೆ ಕಲ್ಲಂಗಡಿ ಬೆಳೀತಾ ಇದ್ದಾರೆ, ಯಾವ ಟೈಮಲ್ಲಿ ಬೆಳೀತಾ ಇದ್ದಾರೆ, ಎಷ್ಟು ಬೆಳೆದಿದ್ದಾರೆ. ಸೊ ಇದರ ಬೇಸ್ ಮೇಲೆ ನಾವು ಕೆಲವು ರೈತರಿಗೆ ಅಥವಾ ಗ್ರೂಪಿನ ಮುಖಾಂತರ ಆಗಿರ್ಬೋದು, ವಾಟ್ಸಪ್ಪು, ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮು ಅಥವಾ ಬೇರೊಂದು ಸಮೂಹದಿಂದ ಕಲ್ಲಂಗಡಿಯನ್ನು ಸದ್ಯ ಬೆಳಿಬೇಡ್ರಿ, ಈಗ ಬೆಳೀರಿ ಅನ್ನೋ ಈ ಥರ ಒಂದು ಮಾಹಿತಿಯನ್ನು ಕೊಡಲಿಕ್ಕೂ ನಮಗೆ ಹೆಚ್ಚು ಅನುಕೂಲ ಆಗುತ್ತೆ. ಹಾಗಾಗಿ ನಮ್ಮ ಒಂದು ಈ ಗ್ರೂಪಿಗೆ ಸೇರಿಕೊಳ್ಳಿ. ಅದರ ಲಿಂಕನ್ನು ನಾವು ಕಳಿಸುತ್ತೇನೆ. ಹಾಗೆ ಜೊತೆಗೆ ನನ್ನ ಫೋನ್ ನಂಬರ್ ಕೊಟ್ಟಿರ್ತೇನೆ. ಕಾಲ್ ಮಾತ್ರ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, ಮೆಸೇಜ್ ಮಾಡಿ ಅಥವಾ ನಿಮ್ಮ ಫೋನ್ ನಂಬರ್ ಹಾಕಿ ನಾನು ಕಾಲ್ ಮಾಡ್ತೇನೆ. ಓಕೆನಾ? ಇಲ್ಲಿಗೆ ಅವಧಿಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇನ್ನು ಎರಡನೇದು ಏನಪ್ಪ ಅಂತಂದರೆ, ಬೀಜದ ಆಯ್ಕೆ ಯಾಕೆ ಇಂಪಾರ್ಟೆಂಟು ಅಂದರೆ, ಈಗ ಮಾರ್ಕೆಟಲ್ಲಿ ನಿಮಗೆ ಭಾಳಷ್ಟು ಅಂಗಡಿಯವರು 25,000ದಿಂದ 26,000 ಅಥವಾ ಇಲ್ಲ ನಾವು ಭಾಳ ಚೆನ್ನಾಗಿ ಒಳ್ಳೆ ಕಂಪ್ನಿ ಬೀಜ ಹಾಕ್ತಾ ಇದ್ದೀವಿ ಅಂತಂದರೆ ಸಾಧಾರಣವಾಗಿ ಒಂದು 36,000 ತನಕನೂ ಕೂಡ ಇದೆ. ಇದನ್ನು ಜಾಸ್ತಿ ಯಾರು ಮಾಡಲ್ಲ, ಇದನ್ನು ಮಾಡ್ತಾರೆ ಜಾಸ್ತಿ, ಯಾಕೆಂದರೆ ಸ್ವಲ್ಪ ದುಡ್ಡು ಉಳಿತೈತೆ ಅಂತ. ಆದರೆ ನಾನು ಆ ಬೀಜಗಳು ಯಾಕೆ ಅಂತ ಹೇಳಲ್ಲ. ಬಟ್ ನಿಮಗೆ ನಾನು ಒಬ್ಬ ಕಂಪ್ನಿಯ ವಿತರಕ ಆಗಿರೋದ್ರಿಂದ ನಾನು ಈ ಬೀಜದ ಹೆಸರುಗಳು ಹೇಳಕ್ಕೆ ಇಷ್ಟಪಡಲ್ಲ. ಸೊ ನಾನು ನೋಡ್ದಂಗೆ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಲ್ಲಿ ನಾವೆಲ್ಲ ಕಲ್ಲಂಗಡಿ ತುಂಬಿದ್ದೀವಲ್ಲ, ಅಲ್ಲಿ 1 ಎಕರೆಗೆ ಕಡಿಮೆ ಅಂತಂದ್ರೂ 25 ಟನ್ನಿಂದ 38 ಟನ್ 1 ಎಕರೆಗೆ 38 ಟನ್ ಕೂಡ ರೈತ ಬೆಳೆದಿರೋದನ್ನು ನಾವು ನೋಡಿದ್ದೇನೆ. ನಾನು ಈ ಕಲ್ಲಂಗಡಿಯನ್ನು ತುಂಬಿದ್ದೇನೆ. ಅಲ್ಲಿ ನಿಮಗೆ 3 kg ಕಾಯಿಯಿಂದ ಹಿಡಿದ್ಬಿಟ್ಟು 6, 7, 8 kg ತನಕನೂ ಕಾಯಿ ಕೂಡ ಬಂದಿದೆ. ಈಗ ಒಬ್ಬ ವ್ಯಾಪಾರಸ್ಥ ಕಲ್ಲಂಗಡಿ ಫ್ಲಾಟಲ್ಲಿ ಬಂದು ಕಲ್ಲಂಗಡಿ ಖರೀದಿ ಮಾಡ್ತಾನೆ ಅಂತಂದರೆ ಅವನು ಹೇಳೋದು 2 kgಯಿಂದ ತುಂಬ್ತೀನಿ ಅಂತ ಹೇಳಿರ್ತಾನೆ. 2 kg ಮೇಲ್ಪಟ್ಟೆ ತುಂಬೋದು. ಆದರೆ ನಾನು ನೋಡ್ದಂಗೆ 3 kgಯಿಂದ 6 kg ಇತ್ತು ಅಂತಂದರೆ ನಿಮ್ಗೆ 2 kg ಸಂಬಂಧನೇ ಇಲ್ಲ. ಎಲ್ಲ ಬಂದಿರುವಂಥ ಬೆಳೆ ಎಲ್ಲವೂ ಕೂಡ ಹೋಗಿರುತ್ತೆ. ಯಾವುದು ಹೂಜಿಕಾಯಿ ಅಥವಾ ಕೊಳ್ತಿರಕಾಯಿ, ಡಬ್ಬಕಾಯಿ ಇಂಥವು ಕಾಯಿ ಅಷ್ಟೇ ಬೆಳೆಯೋದು. ಬಾಕಿದ್ದೆಲ್ಲವೂ ಕೂಡ ಗಾಡಿ ಮೇಲೆ ಹೋಗುತ್ತೆ. ಯಾಕೆ ಬರಲ್ಲ? ಅವಾಗ 25ರಿಂದ 35 ಟನ್ನು ಬಂದೇ ಬರುತ್ತೆ. ಆದರೆ ಬೀಜದಲ್ಲಿ ಏನು ಮಾಡ್ತೀರಿ ಅಂತಂದರೆ 25,000 ರೂಪಾಯಿ ಅಥವಾ 26,000 ರೂಪಾಯಿ ಇರುವಂಥ ಬೀಜನ ತಗೊಂಬಂದು ಹಾಕ್ತೀರಿ. ಸೊ
ಸೊ ಅದೇನಾಗುತ್ತೆ ಅಂತಂದರೆ ಸ್ವಲ್ಪ ಮಟ್ಟಿಗೆ ಹೂವು ಚೆನ್ನಾಗಿ ಕಾಣಿಸುತ್ತೆ. ಸೊ ಒಂದೇದು. ಎರಡನೇದು ಏನು ಅಂತಂತಂದರೆ ಮಾರ್ಕೆಟ್ ಏನಾದರೂ ಬಿತ್ತು ಅಂತಂದರೆ ಕಲ್ಲಂಗಡಿ ಏನು ಹಣ್ಣು ರೆಡಿಯಾಗಿರುತ್ತಲ್ಲ ಅದು ಯಾವುದೇ ಕಾರಣಕ್ಕೂ 4-5 ದಿನ ತಡ್ಕನ್ನಲ್ಲ, ಅಲ್ಲಿ ಗ್ಯಾಸ್ ಸ್ಟಾರ್ಟ್ ಆಗಿರುತ್ತೆ. ವ್ಯಾಪಾರಸ್ಥರು ಅದನ್ನು ಬಡ್ದು ಇದು ಬರಲ್ಲ, ಅಲ್ಲಿ ಹಣ್ಣಾಗಿದೆ, ಊರು ಹಣ್ಣಾಗಿದೆ ಅಂತಾನೆ. ಸೊ ಇಲ್ಲಿ ಕಡಿಮೆ ರೇಟಿನ ಒಂದು ಬೀಜ ತಗೊಂಡಾಗ ನಮಗೆ ಆಗುವಂಥ ನಷ್ಟ ಇದು. ಎರಡನೇದು ಇಳುವರಿ ಬರೋದಿಲ್ಲ. ಸೊ ಹೀಗಾಗಿ ನಾನು ನಿಮಗೆ ಒಂದೇ ಒಂದು ಬೆಳೆ ನಾನು ನೋಡಿದಂತೆ ಟಾರ್ಗೆಟ್ ಕಂಪನಿಯ ಟೈಗರ್ ಬೀಜವನ್ನು ನಾನು ನೋಡಿದ್ದೇನೆ. ಹಾಗೂ ಕೂಡ ಈ ಒಂದು 3 ವರ್ಷ ಆಯಿತು ಇದರ ಏಜೆನ್ಸಿಗೆ ಪ್ರಯತ್ನ ಪಟ್ಟು 3 ವರ್ಷ ಆಯಿತು, ಇವತ್ತು ನನಗೆ ಸಿಕ್ಕಿದೆ. ಹಾಗಾಗಿ ನಾನು ಇದನ್ನು ಒಂದು ವಿಡಿಯೋ ಮುಖಾಂತರ ಮಾಡಿ ತೋರಿಸ್ತಾ ಇದ್ದೇನೆ. ನೀವು ಅಂದ್ಕೊಂಡಿರ್ಬೋದು ಬೀಜದ ಪ್ರಚಾರ ಮಾಡ್ತಿದ್ದಾನೆ ಇವನು ಏನು ಅಂಥೇಳಿ ಅಂದರೂ ಅನ್ಕೋಬೋದು, ಏನು ತಪ್ಪೇನಿಲ್ಲ. ಗೊತ್ತಾಯ್ತಾ? ನಾನು ಇದನ್ನು ನನ್ನ ಅನುಭವನ ನಿಮ್ಮ ಜೊತೆಗೆ ಹಂಚ್ಕೊತಾ ಇದ್ದೇನೆ. ಸೊ ಈ ಟೈಗರ್ ಬೀಜ ಏನಿದೆಯಲ್ಲ ಇದು 3 kg ಇಂದ ಅಪ್ ಟು 8 kg 900 ಗ್ರಾಮ್, 3 kg ಇಂದ ಹಿಡಿದ್ಬಿಟ್ಟು 8 kg 900 ಗ್ರಾಮ್ ತನಕನೂ ಕೂಡ ಕಾಯಿ ಬಂದಿದೆ. ಕರೆಕಾಯಿನೇ ಈ ಸೈಜ್ ಬರ್ತಾ ಇದೆ ಅಂತಂದಾಗ ಇಲ್ಲಿ ಪುಡಿಕಾಯಿ ಸಿಗಲ್ಲ ಅಂತಂದರೆ ನಮ್ಮ ದೊಡ್ಡ ಕಾಯಿ ಜೊತೆಗೆ ಎಲ್ಲ ಕಾಯಿ ಹೋಗ್ತವೆ ಅಂತಂದರೆ ನಮಗೆ ಆಟೋಮೆಟಿಕ್ ಲಾಭ ಆಗುತ್ತೆ. ಇಲ್ಲಿ ಕಂಪ್ನಿಯವರು ಕಡಿಮೆ ಅಂತಂದ್ರು 25 ಟನ್ ಹೇಳ್ತಾರೆ ಇಳುವರಿ ಬರುತ್ತೆ 1 ಎಕರೆಗೆ ಅಂತ. ಆದರೆ ನಾನು ನೋಡಿದಂತೆ ಒಂದು 20 ಟನ್ ಅಂತ ಅಂದರೂ ಇಟ್ಕೊಳ್ಳಿ. ಇವತ್ತು ಪ್ರಸಕ್ತ ನಾನು ಹಿರಿಯೂರು, ಶಿರಾ, ಚಳ್ಳಕೆರೆ ಈ ಭಾಗದಲ್ಲಿ ನಾನು ಸಾಕಷ್ಟು ಕಲ್ಲಂಗಡಿ ಲೋಡ್ ಮಾಡಿಸಿದ್ದಾನಲ್ಲ, ಯಾವುದೇ ಕಾರಣಕ್ಕೂ 1 ಎಕರೆಗೆ 15 ಟನ್ ಕ್ರಾಸ್ ಆಗಿಲ್ಲ. ನನಗೆ 2 ಎಕರೆ ಫ್ಲಾಟಿಗೆ ಸಿಕ್ಕಿರೋದು 22 ಟನ್. ಒಂದು 2 ಎಕರೆ ಫ್ಲಾಟ್ ನಾನು ತುಂಬ್ತಾ ಇದ್ದೀನಿ ಅಂತಂದರೆ ಅಲ್ಲಿ ಸಿಕ್ಕಿದ್ದು ಕೂಡ 22 ಟನ್. ನಾನು ಇದರದ್ದೇ ಆದಂಥ ಒಂದು ವಿಡಿಯೋ ಮಾಡಿದ್ದೀನಿ, ಪುಡಿಕಾಯಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡಿ ಅಂತೇಳಿ ಒಂದು ವಿಡಿಯೋ ಕೂಡ ಮಾಡಿದ್ದೇನೆ. ಅದು ನಿಮಗೆ ಸಿಗ್ಬೋದು ನೋಡಿ, ಎಷ್ಟು ಪುಡಿಕಾಯಿ ಹೊಲದಲ್ಲಿ ಉಳಿದಿರುತ್ತೆ ಅಂತ. ಸೊ ಅವಾಗ ಇಲ್ಲಿ 22 ಟನ್ನಿಗೆ ಅವತ್ತು ನಾನು ತುಂಬಬೇಕಾದ್ರೆ ಇದರ ಬೆಲೆ 6 ರೂಪಾಯಿ kg ಇತ್ತು. ಅಲ್ಲಿಗೆ 1,30,000 ರೂಪಾಯಿ, 1,30,000-35,000 ರೂಪಾಯಿ ಹೆಚ್ಚು ಕಡಿಮೆ ಬಂತು ರೈತಿಗೆ. 2 ಎಕರೆಗೆ 1,30,000 ಬಂತು ಅಂದರೆ ಆಟ ಲಾಸು. ಸೊ ಇದು ಏನಾಗಿರಬೇಕು ಅಂತಂದರೆ ಕಡಿಮೆ ಅಂತಂದ್ರು 2 ಎಕರೆಗೆ 40 ಟನ್ ಕ್ರಾಸ್ ಆಗಬೇಕು. 40 ಟನ್ನಿಗೆ ಇವತ್ತು ಮಾರ್ಕೆಟ್ ಬಿದ್ದರು 6 ರೂಪಾಯಿ ಅಂತಲೂ ಹಿಡ್ಕೊಂಡ್ರು ಕೂಡ 2,40,000 ರೂಪಾಯಿ, 2,40,000 ರೂಪಾಯಿ ಸಿಗುತ್ತೆ ಅವನಿಗೆ 40 ಟನ್ ಬೆಳೆದ್ರೆ. 2 ಎಕರೆಗೆ ಹೇಳ್ತಾ ಇರೋದು ನಾನು. 6 ರೂಪಾಯಿ kg ಅಂತಂದ್ರು ಕನಿಷ್ಠ ಪಕ್ಷ ಇವತ್ತೇನು ಬೆಲೆ ಇಲ್ಲ, ಕಡಿಮೆ ಬಿದ್ದಿದೆ, ರೇಟ್ ಬಿದ್ದಿದೆ ಅಂತಂದ್ರು 6 ರೂಪಾಯಿ ಹಿಡ್ಕೊಂಡ್ರು ಕೂಡ 2,40,000 ರೂಪಾಯಿ ಆಗಬೇಕು. 1,30,000 ರೂಪಾಯಿ ಬೇಡ, 1,40,000 ರೂಪಾಯಿ ಖರ್ಚು ತೆಗೆದ ಅಂತಂದ್ರು ಕೂಡ 1,00,000 ರೂಪಾಯಿ ಲಾಭ ಆಗಲೇಬೇಕು ರೈತನಿಗೆ. ಆದರೆ ಏನಾಗಿದೆ ಪರಿಸ್ಥಿತಿ, ಬೀಜದಲ್ಲಿ ಆಯ್ಕೆಯನ್ನು ಸರಿಯಾಗಿ ಮಾಡದೇ ಇರೋದ್ರಿಂದ 2 ಎಕರೆಗೆ ಬಂದಿರೋದು 22 ಟನ್. ಈ 22 ಟನ್ನಿಗೆ 6 ರೂಪಾಯಿ ಹಾಕಿದರೆ ಎಷ್ಟಾಯಿತು? 1,20,000 ಅಥವಾ 30,000 ಆಯಿತು. ಅವನಿಗೇನು ಲಾಸ್ ಆಗಿಲ್ಲ, ಲಾಭನೂ ಆಗಿಲ್ಲ, ಮಾಡಿದ ಶ್ರಮ ವ್ಯರ್ಥ, ಸಮಯನೂ ಹೋಯ್ತು. ಹಾಗಾಗಿ ಎಲ್ಲ ರೈತರಿಗೂ ಕೂಡ ನನ್ನ ಅನುಭವ ಜೊತೆಗೆ ನಾನು ಈ ಬೀಜವನ್ನು ನೋಡಿದ್ದೇನೆ, ಇದ್ರ ಹೇಗೆ ರಿಸಲ್ಟ್ ಬರುತ್ತೆ ಅಂತ. ಭಾಳ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇದ್ರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ನಿಮಗೆ ಹೇಳ್ತಾ ಇದ್ದೇನೆ. ಇದನ್ನು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟು ನಿಮಗೆ ಗೊಬ್ಬರದ ನಿರ್ವಹಣೆ ಬಗ್ಗೆ. ಗೊಬ್ಬರದ ನಿರ್ವಹಣೆ ಹೇಗೆ ಮಾಡಬೇಕು ಅಂತಂದರೆ, ಈ ಇಳುವರಿಯನ್ನು ನಾವು ತಗೋಬೇಕು ಅಂತಂದರೆ ಗೊಬ್ಬರದ ನಿರ್ವಹಣೆ ಅಥವಾ ಔಷಧಿ, ಇದಕ್ಕೆ ಸಾಕಷ್ಟು ಗೊಬ್ಬರ ಔಷಧಿ ಗಿಡ ಕೊಡ್ತಾರೆ, ಇದನ್ನು ಹಾಕು ಅಂತ. ಸ್ಟಾರ್ಟಿಂಗ್ ಬೇಕಾಗಿರೋದು ನಮಗೆ 19 ಇದು ಒಂದು ಸಲ ಬೇಕಾಗುತ್ತೆ. ಅದು 1 ಎಕರೆಗೆ 3 kg, 1 ಎಕರೆಗೆ 3 kg ಬೇಕಾಗುತ್ತೆ. ಅಥವಾ ಇನ್ನೊಂದು ಸಲ ಇದನ್ನು ರಿಪೀಟ್ ಮಾಡ್ಕೋಬೋದು, ಏನು ತಪ್ಪಾಗಲ್ಲ. ಬೇಡ ಇನ್ನೊಂದು ಸಲ ರಿಪೀಟ್ ಮಾಡಿದ್ವಿ ಅಂತಂದರೆ 6 kg ಬೇಕು. ಅವನೇನು ಮಾಡ್ತಾನೆ ಅಂತಂದರೆ 25 kg ಮೂಟೆಯನ್ನು ಕಳಿಸ್ತಾನೆ, ಇದನ್ನು ಹಾಕಿ ಹೋಗು ಅಂತ 1 ಎಕರೆಗೆ. ಬೇಡ 2 ಎಕರೆಗೆ ಕಳಿಸಿದ ಅಂತ ತಿಳ್ಕೊಳ್ಳಿ.
2 ಎಕರೆಗೆ ಬೇಕಾಗಿರೋದು ನಮಗೆ 12 kg. ಆದರೆ ಕಳಿಸೋದೆಷ್ಟು 25 kg. ಡಬಲ್ ಹಾಕ್ತೀವಿ, ಗೊಬ್ಬರ ಹಾಕಿದ್ದೀವಲ್ಲ ಅಂತ ಅನ್ಕೋತೀವಿ. ಆದರೆ ನಮಗಿದು ಮುಖ್ಯವಾಗಿ ಬೇಕಾಗಲ್ಲ. ಇದು ಸ್ಟಾರ್ಟಿಂಗ್ ಬೆಳವಣಿಗೆಗೆ ಮಾತ್ರ ಬೇಕು. ನಮಗೆ ಬೇಕಾಗಿರುವಂಥದ್ದು ಕಾಯಿ ಬರಬೇಕು, ಚೆನ್ನಾಗಿ ಬೆಳಿಬೇಕು ಅಂತಂದರೆ ನಮಗೆ 1261, 1340, 13 ಈ ಥರದ ಕೆಲವು ಗೊಬ್ಬರಗಳು ಬೇಕಾಗುತ್ತೆ. ಅಥವಾ 052, 34 ಈ ಥರದ ಗೊಬ್ಬರಗಳು ಬೇಕಾಗುತ್ತೆ ಜಾಸ್ತಿ. ಇಲ್ಲಿ ನಾವು 19 ಪ್ರಿಫರೆನ್ಸ್ ಕೊಟ್ಟಾಗ ಬಳ್ಳಿ ಜಾಸ್ತಿ ಬೆಳೆಯುತ್ತೆ. ಮಧ್ಯದಲ್ಲಿ ನಾನು ನಿಮಗೆ ಇದು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೇನೆ, ಆಮೇಲೆ ಯಾವ ಥರ ಮಾಡಬೇಕು ಇದನ್ನು. ನಮ್ಮ ಒಂದು ಚಾರ್ಟ್ ಇದೆ, ಟೀಮು ಇದೆ, ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಫಸ್ಟ್ ಇದ್ರ ಬಗ್ಗೆ ಗಮನಿಸ್ಕೊಳ್ಳಿ. ಈ ಗೊಬ್ಬರಗಳನ್ನು ನಾವು ಹೆಚ್ಚಿಗೆ ಬಳಸಿದರೆ ಆವಾಗ ನಮಗೆ ಇಳುವರಿನೂ ಜಾಸ್ತಿ ಬರುತ್ತೆ, ಉಪಯೋಗನೂ ಆಗುತ್ತೆ. ಆದರೆ ಕೆಲವು ಅಂಗಡಿಯರು ಏನು ಮಾಡ್ತಾನೆ ಅಂತಂದರೆ ಕಡಿಮೆ ರೇಟಿಗೆ ಸಿಗುತ್ತೆ ಅಥವಾ 19 ಒಳ್ಳೆ ಲಾಭ ಸಿಗುತ್ತೆ ಅಂತ ಇದೊಂದು ಮೂಟೆ ಹಾಕಿ ಹೋಗು ಅಂತಾರೆ. ಅವನಿಗಲ್ಲೇ ದುಡ್ಡು ಜಾಸ್ತಿ ಆಗಿರುತ್ತೆ ರೈತಿಗೆ. ಅವನೇ ಮಾಡ್ತಾನಪ್ಪ ಅಂತಂದರೆ ಅದೇ ಅಂಗಡಿಯಲ್ಲಿ ಕೊಟ್ಟರು ಕಣ ನಾನು ಹಾಕಿದೆ ಅಂತ. ಕೆಲವು ಕಡೆ ನಾನು ಗಮನಿಸಿದಂಗೆ ಎಷ್ಟು ಫ್ಲಾಟ್ ನಾನು ತುಂಬಿದ್ದೀನಲ್ಲ, ಕೆಲವೊಂದು ಫ್ಲಾಟಲ್ಲಿ ಇಳುವರಿ ಸ್ವಲ್ಪ ಬಂದಿರುತ್ತೆ, ಕಾಯಿ ದಪ್ಪ ಬಂದಿರುತ್ತೆ. ಕೆಲವು ಫ್ಲಾಟ್ಗಳಲ್ಲಿ ಹೂ ಸೆಟ್ಟಿಂಗ್ ಅಂತೂ ಚೆನ್ನಾಗಿರುತ್ತೆ, ಕಾಯಿ ಸೆಟ್ಟಿಂಗ್ ಚೆನ್ನಾಗಿರುತ್ತೆ, ಆದರೆ ಸೈಜ್ ಬರೋಲ್ಲ. ಯಾಕೆ ಸೈಜ್ ಬರೋಲ್ಲ ಅಂತಂತಂದರೆ ಅವನು ಗೊಬ್ಬರದ ನಿರ್ವಹಣೆ ಸರಿಯಾಗಿ ಮಾಡಿರಲ್ಲ. ಸೊ ಹಂಗಾಗಿ ಇಲ್ಲಿ ಅವನಿಗೆ ಆಟೋಮೆಟಿಕ್ಕಾಗಿ ಇಳುವರಿ ತಪ್ಪುತ್ತೆ. ಸೊ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಹೇಳ್ತೇನೆ ನಾನು, ಇದನ್ನು ಸ್ವಲ್ಪ ಗಮನಿಸ್ಕೊಳ್ಳಿ. ಇನ್ನು ಕೊನೆಯದಾಗಿ ಇಳುವರಿ ಬಗ್ಗೆ. ಇಳುವರಿ ನಾವು ಯಾವಾಗ ಹೆಚ್ಚಿಗೆ ಮಾಡ್ತೀವೋ ಅಂದರೆ ಇದು ಮೇನ್ ಬೇಕಾಗಿರೋದು, ಇಳುವರಿ ಬರಲಿಕ್ಕೆ ಮೇನ್ ಬೇಕಾಗಿರೋದು ಈ ಮೇಲಿನ ಒಂದು 2 ಅಂಶ ಕೂಡ ಅದಕ್ಕೆ ಬೇಕೇ ಬೇಕು. ಒಂದು ಬೀಜದ ಆಯ್ಕೆ ಬೇಕು, ಎರಡನೇದು ಗೊಬ್ಬರ, ನೀರು ಮತ್ತು ಔಷಧಿ. ಈ 3 ಕೂಡ ನಾವು ಸರಿಯಾಗಿ ಮೇಂಟೈನ್ ಮಾಡಿದ್ದೆ ಆದರೆ ಖಂಡಿತ ಇಳುವರಿಯನ್ನು ನಾವು 1 ಎಕರೆಗೆ 25ರಿಂದ 38 ಟನ್ ಅಥವಾ 40 ಟನ್ 1 ಎಕರೆಗೆ ತೆಗಿಬಹುದು, ಖಂಡಿತ ತೆಗಿಬಹುದು. ನಾನು ನೋಡಿದ್ದೇನೆ ಫ್ಲಾಟ್ಗಳನ್ನು. ಅದನ್ನು ಮೇಂಟೈನ್ ಮಾಡೋ ಯಾವಾಗ ಮನುಷ್ಯ ಜುಪುಡ್ತನ ಮಾಡದೆ ಇವೆಲ್ಲ ಪ್ರಯತ್ನ ಪಡ್ತಾನೋ, ಹೆಮ್ಮಮ್ಮ ಅಂತಂದರೆ ಒಂದು 20,000 ರೂಪಾಯಿ ಹೆಚ್ಚಿಗೆ ಖರ್ಚಾಗ್ಬೋದು 1 ಎಕರೆಗೆ ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ಟರೆ. ಮ್ಯಾಕ್ಸಿಮಮ್ ಮಾಡ್ತಾ ಇದ್ದೀವಿ ಅಂದಾಗ ಖರ್ಚಿಗೆ ಯಾಕೆ ಹಿಂದೇಟು ಹಾಕಬೇಕು, ಮಾಡೋಣ ಅಂತ ಹೊರಟ ಅಂದರೆ ರೈತ ಇವು ಒಂದು 20,000 ರೂಪಾಯಿ ಬೇಡ, ಒಂದು 15,000 ರೂಪಾಯಿ ಅಂತೂ ಖರ್ಚು ಬರುತ್ತೆ ಜಾಸ್ತಿ. ಮಾಡಿದರೆ ಖಂಡಿತ ಈ ಟಾರ್ಗೆಟನ್ನು ನಾವು ರೀಚ್ ಆಗ್ತೀವಿ. ಯಾವಾಗ ಈ ಒಂದು 25 ಟನ್ ನಮಗೆ ಸಿಗುತ್ತೆ ಅಥವಾ 5 ರೂಪಾಯಿ kg ಅಂತಂದ್ರೂ ಕೂಡ 1,25,000 ರೂಪಾಯಿ ನಾವು ತೆಗಿತೀವಿ. ಲಾಸ್ ಯಾವ ಕಾರಣಕ್ಕೂ ಆಗಲ್ಲ. ಅಕಸ್ಮಾತ್ ಇದು ಏನಾದರೂ 5 ರೂಪಾಯಿ ಬೆಲೆ ಜಾಗದಾಗೆ ನಮಗೆ ಒಂದು 20 ರೂಪಾಯಿ ಸಿಕ್ತು ಅಂತಂದರೆ ಸಿಗುತ್ತೆ 20 ರೂಪಾಯಿ. ಇದೇನು ಇವತ್ತಿನ ಟೈಮಲ್ಲಿ ಏನು ದೊಡ್ಡ ರೇಟ್ ಏನೂ ಅಲ್ಲ. 25 ರೂಪಾಯಿ 26 ರೂಪಾಯಿ ತನಕನೂ ನಾವು ಕಲ್ಲಂಗಡಿ ತುಂಬಿದ್ದೀವಿ. 20 ರೂಪಾಯಿ ರೇಟ್ ಸಿಕ್ತು ಅಂತಂದರೆ 5 ಲಕ್ಷ ರೂಪಾಯಿ 1 ಎಕರೆಗೆ ಸಿಕ್ತು ನಿಮಗೆ. ಇವತ್ತು ಯಾವ ಬೆಳೆ ಇದೆ ತೋರಿಸಿ ನೋಡೋಣ. 2 ತಿಂಗಳಲ್ಲಿ 2 ತಿಂಗಳಲ್ಲಿ ಲಕ್ಷಗಟ್ಟಲೆ ದುಡ್ಡು ಮಾಡ್ಬೋದು ಅಂತ ಯಾವುದಾದ್ರೂ ಬೆಳೆ ಇತ್ತು ಅಂತಂದರೆ ಬಹುಶಃ ಅದು ಯಾವುದೂ ಇಲ್ಲ, ಕಲ್ಲಂಗಡಿ ಒಂದೇ. ಮತ್ತು ಎರಡನೇದು ಟೊಮೆಟೊಗೆ ಪ್ರಯತ್ನ ಪಡ್ತೀರಾ, ಟೊಮೆಟೊಲ್ಲೂ ಕೂಡ ಮಾಡ್ಬೋದು, ಅದು ಲಾಟ್ರಿ ಇದ್ದಂಗೆ. ಆದರೆ 1,000 ರೂಪಾಯಿ ಬಾಕ್ಸ್ ಆಗುತ್ತೆ, ಇಲ್ಲ 50 ರೂಪಾಯಿ ಬಾಕ್ಸ್ ಆಗುತ್ತೆ. ಸೊ ಹಾಗಾಗಿ ಈ ಯಾರ್ಯಾರು ಕಲ್ಲಂಗಡಿ ಬೆಳಿಬೇಕು ಅಂತ ಏನು ಪ್ಲಾನ್ ಮಾಡ್ತಾ ಇದ್ದೀರಿ, ಬೆಳಿಬೇಕು ಅಂತ ಅನ್ಕೊತಾ ಇದ್ದೀರಿ, ಅವ್ರಿಗೆಲ್ಲರಿಗೂ ಒಂದೇ ಮಾತು. ಇವತ್ತು ಜುಲೈ ತಿಂಗಳು, ಆಗಸ್ಟ್ ತಿಂಗಳು ಒಳಗಡೆ ಎಲ್ಲರೂ ಕೂಡ ಈ ಕಲ್ಲಂಗಡಿ ಬೆಳೆಯೋಕ್ಕೆ ಪ್ರಯತ್ನ ಪಡಿ. ಖಂಡಿತ ನಾನು ಇಡೀ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಕರ್ನಾಟಕ ಎಲ್ಲ ಸುತ್ತಿದ್ದೀನಿ. ಎಲ್ಲೂ ಕೂಡ ಈಗ ಈ ಒಂದು ಹಂತದಲ್ಲಿ ಯಾರೂ ಕೂಡ ಕಲ್ಲಂಗಡಿ ಜಾಸ್ತಿ ಬೆಳೆಯಲ್ಲ. ಈ ವರ್ಷ ಮಳೆ ಕಡಿಮೆ ಇರೋದ್ರಿಂದ ಖಂಡಿತ ಬೆಲೆ ಸಿಗುತ್ತೆ. ಹಂಗಂತೇಳ್ಬಿಟ್ಟು ನನ್ನ ಮೇಲೆ ಮುಂದೆ ಗೂಬೆ ಕುಣಿಸ್ಬೇಡ್ರಿ, ಅದು ನಿಮ್ಮ ಅದೃಷ್ಟ. ಅಂದರೆ ನನ್ನ ಒಂದು ಅನುಭವ ಮತ್ತು ಕಂಪ್ನಿ ಏನು ಹೇಳ್ಕೊಡ್ತಾ ಇದೆ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ, ಗೊತ್ತಾಯ್ತಾ? ಹಾಗೆ ಇವತ್ತು ಕೊನೆಯದಾಗಿ ನಿಮಗೆ ಹೇಳಿದೆ ಮಧ್ಯಕ್ಕೆ ವಿಡಿಯೋ ಇದೆ, ಗ್ರೂಪ್ ಇದೆ ಅಂತ. ಸೊ ಮುಖ್ಯದಾಗಿ ಒಂದು ಟಾಪಿಕನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನಾವು ಇವತ್ತು ಟಾರ್ಗೆಟ್ ಕಂಪ್ನಿಯ ಬೀಜವನ್ನು ವಿತರಣೆ ಮಾಡ್ತಾ ಇದ್ದೇವೆ. ಬೀಜದ ಹೆಸರು ಟೈಗರ್ ಅಂತ. ಟೈಗರ್ ನೀವು ಆನ್ಲೈನ್ ಮುಖಾಂತರ ಬೇಕಾದರೂ ತರಿಸ್ಕೋಬೋದು, ಅಥವಾ ಫೋನ್ ಮಾಡಿ ಕಳಿಸಿ ಸರ್ ಅಂತಂದು ಅಂದರೂ ತರಿಸ್ಕೋಬೋದು.
ಇಲ್ಲಪ್ಪ ಅಂತಂದರೆ ಸರ್ ಬಂದು ಕೊಟ್ಟೋಗಿ ಸರ್, ಇನ್ನು ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಹೇಳಿ ನಾವು ಮಾಡ್ತೀವಿ ಅಂತಂದರೆ ನಾವೇ ಖುದ್ದಾಗಿ ನಿಮ್ಮ ಊರಿಗೆ ಬರ್ತೇವೆ, ನೀವು ಇದನ್ನು ಖರೀದಿ ಮಾಡ್ಬೋದು. ಇದು ಕಂಪ್ನಿಯ ಗ್ಯಾರಂಟಿ ಬೀಜ, ಆಸ್ಟ್ರೇಲಿಯನ್ ಕಂಪ್ನಿ ಮತ್ತು ಹೊಸ ಟೆಕ್ನಾಲಜಿ AI ಟೆಕ್ನಾಲಜಿ ಇದರಲ್ಲಿ ಸೇರಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕಲ್ಲಂಗಡಿ ಹಣ್ಣು ಸೊಟ್ಟ ಬಟ್ಟ ಬರೋದು, 1 kg 1.5 kg 2 kg ಬರೋದು ಬರಲ್ಲ. ಏನೇ ಇದ್ರೂ 3 kg ಮೇಲ್ಪಟ್ಟು ಕಾಯಿ ಬರುತ್ತೆ, 8 kg ತನಕ ಕಾಯಿ ಬರುತ್ತೆ. ಈ ಬೀಜದ ಗ್ಯಾರಂಟಿ AI ಟೆಕ್ನಾಲಜಿ ಇದೆ ಈ ಬೀಜದಲ್ಲಿ. ಇದು ಆಸ್ಟ್ರೇಲಿಯನ್ ಕಂಪ್ನಿಯ ಬೀಜ, ಕ್ರಾಸಿಂಗ್ ಮಾಡೋ ಬೀಜ ಎಲ್ಲವೂ ಕೂಡ ಆಸ್ಟ್ರೇಲಿಯಾದಲ್ಲಿ ಮಾಡುವಂಥ ಬೀಜ. ಅದು ಕಂಪ್ನಿಯಲ್ಲೇ ಬೆಳೀತಾರೆ, ರೈತರ ಹತ್ರ ಬೆಳೆಸಿ ಕೊಡಲ್ಲ. ಕಂಪ್ನಿನೇ ಸ್ವತಃ ಪೂರ್ತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ, ಮಾಡಿ ಆಮೇಲೆ ನಂತರ ಪ್ಯಾಕಿಂಗ್ ಆಗಿ ಇಲ್ಲಿ ಬರೋದು. ಈ ಬೀಜದ ಬಗ್ಗೆ ನಾನು ಇಷ್ಟು ನಿಮಗೆ ಹೇಳಬಲ್ಲೆ. ಯಾಕೆಂದರೆ ಯಾವುದೇ ರೈತ ಬೀಜ ಹಾಕಿದ ಅಂತಂದರೆ ಯಾವ ಕಾರಣಕ್ಕೂ ಯಾವುದೇ ಥರದ ರೀತಿಯಲ್ಲಿ ಲಾಸ್ ಅಂತೂ ಆಗಲ್ಲ. ನೀವು ಎಷ್ಟೇ ಬೆಲೆ ಬಿದ್ದರೂ 5 ರೂಪಾಯಿ kg ಮಾರ್ಕೆಟ್ ಬಂತು ಅಂದರೂ ಕೂಡ ನೀವು ಲಾಸ್ ಅಂತೂ ಮಾಡಲ್ಲ, ಗೊತ್ತಾಯ್ತಾ? ಹಾಗಾಗಿ ನಾವು ನಿಮಗೆ ಈ ಬೀಜದ ವಿತರಣೆ ಮಾಡುವುದರ ಜೊತೆಗೆ ನಿಮ್ಮ ಸ್ಟಾರ್ಟಿಂಗಿಂದ ಹಿಡಿದು ಬೀಜ ನೀವೇನು ಹಾಕ್ತಾ ಇದ್ದೀರಲ್ಲ ಅಲ್ಲಿಂದ ಹಿಡಿದ್ಬಿಟ್ಟು ಅಪ್ ಟು ನಿಮ್ಮ ಕಾಯಿ ಮುರಿಯೋದ್ರ ಜೊತೆ ತನಕನೂ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ. ಈ ಒಂದು ಹೆಚ್ಚು ಕಡಿಮೆ 60-65 ದಿನ ನಾವು ನಿಮ್ಮ ಜೊತೆಗಿರ್ತೇವೆ, ನಿಮ್ಮ ಕಾಂಟ್ಯಾಕ್ಟಲ್ಲಿ ಇರ್ತೇವೆ. ಯಾರು ಬೀಜ ಹಾಕಿದ್ದಾರೆ, ಎಷ್ಟು ಎಕರೆ ಹಾಕಿದ್ದಾರೆ, ಇದು ಅಷ್ಟು ಗಮನಿಸ್ತಾ ಇರ್ತೇವೆ. ಜೊತೆಗೆ ಫೀಲ್ಡ್ ವಿಸಿಟು ಕೂಡ ಮಾಡ್ತೇವೆ. ಅಲ್ಲಿಗೆಲ್ಲ ನಿಮ್ಮೂರಿಗೆ ಏನಾದರೂ ನಾವು ಬಂದ್ವಿ ಅಂತಂದರೆ ನಿಮ್ಮ ಫೀಲ್ಡ್ ವಿಸಿಟ್ ಮಾಡಿ ರೋಗ ನಿರ್ವಹಣೆ ಏನಿದೆ, ಗೊಬ್ಬರದ ಹೇಗೆ ಅಂತ ಹೇಳಿಬಿಟ್ಟು ನಾವು ಮಾಡ್ತೇವೆ. ಜೊತೆಗೆ ನಿಮಗೆ ಗೊಬ್ಬರದ ಚಾಟನ್ನು ಕೊಡ್ತೇವೆ. ಪ್ರತಿ 2 ದಿನಕ್ಕೆ ಒಂದು ಸಲ ಗೊಬ್ಬರವನ್ನು ಯಾವ್ದು ಹಾಕಬೇಕು, ಎಷ್ಟು ಹಾಕಬೇಕು, ಯಾವ ಟೈಮಲ್ಲಿ ಹಾಕಬೇಕು. ಅಕಸ್ಮಾತ್ ಏನಾದ್ರು ಮಳೆ ಬಂದಾಗ ಸುಮ್ಮನೆ ನೀವು ಸರ್ ಹೇಳಿದ್ರು ಗೊಬ್ಬರ ಹಾಕಿ ಅಂತಂದು ಹಾಕಂಗಿಲ್ಲ. ಅದು ಎಲ್ಲ ನಾವು ಚಾಟೆ ಕೂಡ ರೆಡಿ ಇದೆ. ಯಾರು ಈ ಬೀಜ ಖರೀದಿ ಮಾಡ್ತಿರೋ ಅಥವಾ ಯಾರ್ಯಾರು ಈ ಕಲ್ಲಂಗಡಿ ಹಾಕಬೇಕು ಅಂತ ಒಂದು ನಮ್ಮ ಸಂಪರ್ಕದಲ್ಲಿ ಇರ್ತಾರೋ ಅವ್ರಿಗೆ ನಾವು ಚಾಟ್ ಕೊಟ್ಟು ಕಳಿಸ್ತೇವೆ. ಈ ಟೈಮಲ್ಲಿ ಇಂತಿಂಥ ಗೊಬ್ಬರ ಬಿಡಿ ಅಂತ. ಜೊತೆಗೆ ಇದು ಸ್ವಲ್ಪ ಗಮನ ಹರಿಸಿ ಅಪ್ ಟು ನಿಮಗೆ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ ತನಕನೂ ಕೂಡ ನಿಮಗೆ ಬೇಕು ಅಂದರೆ ಗೊಬ್ಬರ, ಔಷಧಿ, ಬೀಜ ಈ 3 ಕೂಡ ನಾವೇ ಸಪ್ಲೈ ಮಾಡ್ತೇವೆ. ಅಥವಾ ನಿಮಗೆ ಇಷ್ಟ ಇಲ್ಲ ನಾವು ಬೇರೆ ಕಡೆ ತಗೊಂತೀವಿ ಅಂತಂದರೆ ತಗೋಬೋದು, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಸರ್ ಎಲ್ಲ ನೀವೇ ಮಾಡಿ ಸರ್, ಅದರ ಅಮೌಂಟ್ ಏನಿದ್ರು ನಾವು ಕೊಡ್ತೀವಿ ಅಂತಂದರೆ ನಾವು ಖಂಡಿತ ಈ 3 ಕೂಡ ಮಾಡ್ತೇವೆ. ಮತ್ತು ಕಡಿಮೆ ಬೆಲೆಯಲ್ಲಿ, ಇದು ಮಾತ್ರ ಹೇಳ್ತಾ ಇದ್ದೀವಿ, ಜಾಸ್ತಿ ಬೆಲೆ ಇರಲ್ಲ, ಕಡಿಮೆ ಬೆಲೆಯಲ್ಲಿ ಔಷಧಿ ಆಗಿರ್ಬೋದು, ಔಷಧಿನ ಅಥವಾ ಗೊಬ್ಬರ ಕಡಿಮೆ ಬೆಲೆಯಲ್ಲಿ ನಾವು ಕೂಡ ಸಪ್ಲೈಯನ್ನು ಕೊಡ್ತೇವೆ. ಇದು ನಿಮಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂಥ ಅಂಶ. ಲಾಸ್ಟ್ ಕೊನೆಯದಾಗಿ ಕಾಯಿ ಕಟಿಂಗ್ ಬಂದ ತಕ್ಷಣವೇ ಇದನ್ನು ಕೂಡ ಹೇಳ್ತೇವೆ, ಸಾಧ್ಯವಾದರೆ ನಿಮ್ಮ ಕಲ್ಲಂಗಡಿಯನ್ನು ನಾವು ಕಟ್ ಮಾಡ್ತೇವೆ, ನಾವು ಖರೀದಿಸ್ತೇವೆ. ಆದರೆ ಕಂಪ್ನಿಯವರು ಬಂದು ಖರೀದಿಸ್ತಾರೆ ಅಂತ ಹೇಳಿದರು, ಬೀಜ ಕೊಟ್ಟಿದ್ರು ಅನ್ನೋ ಭ್ರಮೆ ಬೇಡ. ಯಾಕಂದರೆ ಭಾಳಷ್ಟು ಕಡೆ ಎಲ್ಲರೂ ಬೆಳೆದಿರ್ತೀರಿ, ಎಲ್ಲರೂ ನಾನು ತಗೊಳಕ್ಕಾಗಲ್ಲ. ನಾವು ನಿಮಗೆ ನಮ್ಮ ಒಂದು ಟೀಮ್ ಇದೆ, ಭಾಳಷ್ಟು ಜನ ನಮ್ಮ ಫ್ರೆಂಡ್ ಸರ್ಕಲ್ ಇದ್ದಾರೆ, ಅವರಿಗೆ ಕಳಿಸ್ಬಿಟ್ಟಾದರೂ ಸರಿ ನಿಮ್ಮ ಕಲ್ಲಂಗಡಿಯನ್ನು ಕಟ್ ಮಾಡಿಸ್ತೇವೆ. ಯಾಕೆಂದರೆ ಬೀಜ ಕೊಟ್ಟರೆ ನಾವೇ ಅಂತೇಳಿ ಗೊತ್ತಾದಮೇಲೆ ಈಗ ನಿಮ್ಮ ಜೊತೆಗೆ ನಾವು ಸಹಕಾರ ಕೊಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ನಿಮ್ಮ ಕಲ್ಲಂಗಡಿ ರೇಟ್ ಏನೇ ಇದ್ದರೂ ಕೂಡ ನಾವು ಆ ಟೈಮಲ್ಲಿ ಖರೀದಿ ಮಾಡ್ತೇವೆ. ಆದರೆ ಗ್ಯಾರಂಟಿ ಹೇಳಲ್ಲ. ಎಲ್ಲ ಆಯಿತು ಸರ್, ಎಲ್ಲ ಕಳಿಸಿದ್ರಿ, ನೀವೇ ತಾನಲ್ಲ ಅಂತಂದರೆ ಹೆಂಗೆ ಅಂತಂದರೆ ಭಾಳಷ್ಟು ಜನ ಹಾಕ್ತಂತಾರೆ, ಎಲ್ಲ ಕಲ್ಲಂಗಡಿ ನಾನು ಖರೀದಿ ಮಾಡೋಕ್ಕಾಗಲ್ಲ, ಬೇಕು ಸಾಧ್ಯವಾದಷ್ಟು ಕಳಿಸ್ಕೊಡ್ತೇನೆ, ಗೊತ್ತಾಯ್ತಾ? ಹಾಗಾಗಿ ಯಾರು ಏನಾಗುತ್ತೋ ಈಗ 4 ರೂಪಾಯಿ ಇವತ್ತಾಗಿದೆ, ಮುಂದೇನೂ ಅದೇ ಆಗುತ್ತೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಬಂಪರ್ ಲಾಟ್ರಿ ಹೊಡೆಯೋ ಚಾನ್ಸಸ್ ಇದೆ. ಅದು ಮುಂದಿನ ತಿಂಗಳು ಆಗಸ್ಟ್ ಒಳಗಡೆ ಹಾಕಂದ್ರೆ ಯಾರ್ಯಾರು ಹಾಕ್ತಿರೋ ಅವರಿಗೆ ಬಂಪರ್ ಲಾಟ್ರಿ ಹೊಡೆಯೋ ಸಾಧ್ಯತೆ ಐತೆ. ಇಷ್ಟು ಹೇಳ್ತಾ ನಾನು ಇವತ್ತು ನಿಮಗೆ ಮಾಹಿತಿಯನ್ನು ಒಳ್ಳೆ ರೀತಿಯಲ್ಲಿ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಹಾಗೆ ನನ್ನ ಒಂದು ಫೋನ್ ನಂಬರ್ ಕೂಡ 9916608017. ಈ ನಂಬರಿಗೆ ಕಾಲ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ನಂಬರ್ ಮೆಸೇಜ್ ಮಾಡಿ, ಫೇಸ್ಬುಕ್ಕಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಾನು ನಿಮಗೆ ಡೈರೆಕ್ಟಾಗಿ ನಾನೇ ಕಾಲ್ ಮಾಡ್ತೇನೆ. ಯಾಕೆಂದರೆ ಭಾಳಷ್ಟು ಜನ ಕಾಲ್ಗಳು ಈಗಾಗಲೇ ಆಲ್ರೆಡಿ ಸಾಕಷ್ಟು ಕಾಲ್ಗಳು ಬಂದಿದ್ದಾವೆ. ನಾನು ಅಲ್ಲಿ ಕಿರಿಕಿರಿ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ನನಗೆ ತೊಂದರೆ ಆಗುತ್ತೆ. ನೀವು ದಯವಿಟ್ಟು ಈ ನಂಬರಿಗೆ ನಿಮ್ಮ ನಂಬರ್ ಹಾಕಿ ಕಳಿಸಿ ಸರ್. ನಾನು ನಿಮಗೆ ಫೋನ್ ಮಾಡ್ಕೊಂಡು ಎಲ್ಲ ಡೀಟೇಲ್ಸ್ ತಿಳ್ಕೊಂಡು ನಿಮಗೆ ಬೇಕು ಅಂದಾಗ ನಿಮ್ಮೂರಿಗೆ ಬರ್ತೇನೆ. ನಮಸ್ಕಾರ.